ಹಲೋ ಗಾಯ್ಸ್, ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕನ್ ಚೀಸ್ ಸೀಖ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಒಂದು ಬೌಲಿಗೆ 1/2 kg ಚಿಕನ್ ಕೀಮಾ ತೆಗೆದಿದ್ದೇನೆ. ಅದಕ್ಕೆ 1 ಕಪ್ ಆನಿಯನ್, ಸ್ವಲ್ಪ ಪುದೀನ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕಿ, 1 ಕಪ್ ಬ್ರೆಡ್ ಕ್ರಮ್ಸ್, ಅರ್ಧದಷ್ಟು ಲಿಂಬೆ ರಸ ತೆಗೆದಿದ್ದೇನೆ. ಅದಕ್ಕೆ ಒಂದು ಮೊಟ್ಟೆ, 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, 1/2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್ ಹಾಕಿ, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿ, 1/2 ಟೇಬಲ್ ಸ್ಪೂನ್ ಮ್ಯಾಗಿ ಮಸಾಲ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ಹಾಟ್ ಸಾಸ್ ಹಾಕಿ, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕೈಗೆ ಸ್ವಲ್ಪ ಆಯಿಲ್ ಹಾಕಿ, ಹೀಗೆ ಒಂದು ತೆಳುವಾದ ಶೀಟ್ ತೆಗೀರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಮಸಾಲ ತೆಗೀರಿ. ಹೀಗೆ ಉಂಡೆ ಮಾಡಿ ಮಧ್ಯಕ್ಕೆ ಇಟ್ಟು ಹೀಗೆ ಒತ್ತಿ ಒತ್ತಿ ಸ್ಪ್ರೆಡ್ ಮಾಡಿ. ಇದರ ಮಧ್ಯಕ್ಕೆ ಚೀಸ್ ಹಾಕಿ, ಹೀಗೆ ಮೆಲ್ಲನೆ ಫೋಲ್ಡ್ ಮಾಡಿ, ಹೀಗೆ ರೌಂಡ್ ಮಾಡಿ ಚೆನ್ನಾಗಿ ಶೇಪ್ ಕೊಡಿ. ಹೀಗೆ ಎಲ್ಲವನ್ನು ಮಾಡಿ ಇಡಿ. ಒಂದು ಪ್ಲೇಟಿಗೆ 2 ಮೊಟ್ಟೆ, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ನಾವು ಮಾಡಿದಂತಹ ಸೀಖ್ ಕಬಾಬನ್ನು ಫಸ್ಟ್ಗೆ ಮೊಟ್ಟೆಗೆ ಡಿಪ್ ಮಾಡಿ, ಒಂದು ಪ್ಲೇಟಲ್ಲಿ ನಾವು ಸೇವಿಯನ್ನು ಚೆನ್ನಾಗಿ ಪುಡಿ ಮಾಡಿದ್ದೇವೆ, ಅದಕ್ಕೆ ಡಿಪ್ ಮಾಡಿ ಇಡಿ. ಒಂದು ಪ್ಯಾನಿಗೆ ಆಯಿಲನ್ನು ಬಿಸಿಯಾಗಲು ಇಡಿಯಿರಿ. ಬಿಸಿಯಾದ ನಂತರ ಹೀಗೆ ಒಂದೊಂದನ್ನು ಹಾಕಿ ಫ್ರೈ ಮಾಡಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಯಾಕೆಂದರೆ ಒಳಗಿನ ಚಿಕನ್ನು ಫ್ರೈ ಆಗಬೇಕಲ್ಲ, ಅದಕ್ಕಾಗಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ನಮ್ಮ ತುಂಬ ಟೇಸ್ಟಿಯಾದ ಬಿಸಿ ಬಿಸಿಯಾದ ಚಿಕನ್ ಸೀಖ್ ಕಬಾಬ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.